ನೀ ಏನು ಮಾಡ್ಕೊತಿ ಮಾಡ್ಕೊ ಸರಿ ಸರಿ ನೀ ಹೇಳು ನನ್ನ ಮುದ್ದೆ ಸರಿ ಈಗ ಹೋತ್ ನನ್ ಸರಿ ಟೈಮ್ ಆಗಿ ಹೋತು ನಾ ಏನು ರಿಪ್ಲೈ ಮಾಡಂಗಿಲ್ಲ ಸ್ವಲ್ಪ ಬೇಡ ಬೇಡ ಅಂತ ಜಗಳ ಮಾಡ್ಕೊಂಡು ನಡೀತಿದ್ದಾರೆ ನೋಡಿ ಫ್ರೆಂಡ್ಸ್. ಸರಿ ಎಂದು ಜಗಳ ಶಟ್ಕೊಂಡು ಹೆಂಗೆ ನಿಂತಿದ್ದಾರೆ ನೋಡಿ ಅವತಾರ. ಶಟ್ಕೊಂಡಿಲ್ಲ ಅಂತ ಅನ್ಸುತ್ತಲ್ಲ. ಲಾಲ್ಬಾಗ್ ನೋಡೋಕೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ನಾವು ಏನಿದೆ ಲಾಲ್ಬಾಗಲ್ಲೆಲ್ಲ ತೋರಿಸ್ತೀನಿ. ಇದು ನೋಡಿ ಚಿಕ್ಕಬಿದ್ರಿ ಕಲ್ಲು ಮೆಟ್ರೋ ಸ್ಟೇಷನ್. ಮುಂಚೆ ಇರಲಿಲ್ಲ, ಸೊ ಇವಾಗ ಸ್ಟಾಪ್ ಆಗಿದೆ ಇದು. ಮೆಟ್ರೋ ಸ್ಟೇಷನ್ ಬಂದ್ವಿ, ಗಾಡಿಯನ್ನು ಇಲ್ಲೇ ಪಾರ್ಕ್ ಮಾಡಿ ಲಿಫ್ಟಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿ ಇವಾಗ ಟಿಕೆಟ್ ತೊಗೋಬೇಕು. ನಮ್ಮ ಮನೆಯವರು ಟಿಕೆಟ್ ತೊಗೊಳಕ್ಕೆ ಹೋಗ್ತಾ ಇದ್ದಾರೆ. ಫುಲ್ ನೋಡಿ ಯಾವ ಥರ ಇದೆ ಮೆಟ್ರೋ ಸ್ಟೇಷನ್, ಯಾವ ಥರ ಇರುತ್ತೆ ಅಂತ. ಹುಡುಗರಿಗಂತೂ ಎಲ್ಲಿ ಬಿದ್ದುಬಿಟ್ಲು, ಎಲ್ಲಿ ಪ್ಲೇಸ್ ಸಿಗುತ್ತೆ ಅಲ್ಲಿ ಆಟನೇ ಮಕ್ಕಳದು. ಸೊ ಬ್ಯಾಗ್ ಚೆಕ್ಕಿಂಗ್ ಆಯಿತು. ಬ್ಯಾಗಲ್ಲಿ ಏನಾದರೂ ಇದ್ದರೆ ಚೆಕ್ ಮಾಡ್ತಾರೆ ಪ್ರತಿಯೊಂದು ಮೆಟ್ರೋ ಸ್ಟೇಷನಲ್ಲಿ. ಆಮೇಲೆ ನೋಡಿ ಮೆಟ್ರೋ ಸ್ಟೇಷನ್ ಹೇಗಿದೆ. ಎವ್ರಿ 5 ಮಿನಿಟ್ಸ್ ಮೆಟ್ರೋ ಬರ್ತಾ ಇರುತ್ತೆ. ಇವಾಗ ಮೆಟ್ರೋ ಅಲ್ಲಿ ಸ್ವಲ್ಪ ಫೋಟೋ ತಗೊಂಡ್ವಿ. ನಮ್ಮ ಮಕ್ಕಳು ಮುಂಚೆ ನೋಡಿದ್ದಾರೆ, ಆದರೂ ಮತ್ತೆ ಮತ್ತೆ ನೋಡ್ತಿದ್ದಾರೆ, ಒಂಥರ ಕ್ಯೂರಿಯಾಸಿಟಿ ಅನಿಸುತ್ತೆ. ಮೆಟ್ರೋ ಸ್ಟೇಷನಲ್ಲಿ ಹೋದಾಗ ಅದು ಫುಲ್ ಹತ್ರ ಹೋಗಬಾರ್ದು. ಅದು ಎಲೆಕ್ಟ್ರಿಸಿಟಿ ಇರೋದ್ರಿಂದ ಫುಲ್ ಹೈ ವೋಲ್ಟೇಜ್ ಇರುತ್ತೆ, ಅದಕ್ಕೆ. ಮೆಟ್ರೋ ಅಲ್ಲಿ ಹೋದ್ವಿ. ಸೊ ಇವಾಗ ಲಾಲ್ಬಾಗ್ ಬಂದೇ ಬಿಟ್ಟು. ಸೊ ಲಾಲ್ಬಾಗ್ ಬಂದ್ವಿ. ಲಾಲ್ಬಾಗ್ ಸಸ್ಯತೋಟ ಇದೆಲ್ಲ ಲಾಲ್ಬಾಗ್ ಪಾರ್ಕ್ ಇದೆ, ಇದೆಯಲ್ಲ, ಇದು ತುಂಬ ದೊಡ್ಡದಾಗಿದೆ. ಅಂದರೆ ಆಲ್ಮೋಸ್ಟ್ 200 ಮೇಲೆ ಎಕರೆ ಇದೆ. 200 ಎಕರೆ ಇದೆ ಇದು. 200 ಮೇಲೇ ಎಕ್ಸಾಕ್ಟ್ ಗೊತ್ತಿಲ್ಲ, 200 ಸಮಥಿಂಗ್ ಇದೆ. ಬಂದ್ವಿ, ಟಿಕೆಟ್ ತೊಗೊಂಡ್ವಿ. ಟಿಕೆಟು ಬಂದುಬಿಟ್ಟು ದೊಡ್ಡವ್ರಿಗೆ 50 ಇದೆ ಪರ್ ಹೆಡ್ಡು. ಚಿಕ್ಕ ಮಕ್ಕಳಿಗೆ ಅಂದರೆ 5 ವರ್ಷ ಮೇಲ್ಪಟ್ಟವರಿಗೆ 20 ರೂಪೀಸ್ ಇದೆ. ಇದಕ್ಕೆ ಆಲ್ಮೋಸ್ಟ್ 4 ಗೇಟ್ ಇದೆ ಅನಿಸುತ್ತೆ. ಯಾವ ಕಡೆಯಿಂದಾದರೂ ಬರ್ಬೋದು. ಎಲ್ಲ ಕವರ್ ಮಾಡಿ ಸುತ್ತಾಡೋಕ್ಕಂತೂ ಆಗಲ್ಲ. ಸೊ ಪ್ರತಿ ಗೇಟದು ಎಂಟರ್ ಆದಮೇಲೆ ಈ ಥರ ಕಾರಂಜಿಗಳಿದ್ದಾವೆ. ರೌಂಡ್ ಸರ್ಕಲ್ ಥರ ಮಾಡಿ ಪ್ರತಿಯೊಂದು ಕಾರಂಜಿಗಳಿದ್ದಾವೆ. ಸೊ ನಮ್ಮ ಸಿಸ್ಟರು ಬಂದಿದ್ದಾರೆ. ಅವರು ಒಂದಿನ ಅಡ್ವಾನ್ಸ್ ಹೇಳಿದರು ನಮಗೆ, ಆದರೂ ಕೂಡ ನಮಗೆ ಬೇಗ ಹೋಗೋಕ್ಕಾಗಲಿಲ್ಲ. ಸೊ ಅವ್ರನ್ನ ಹುಡುಕ್ಬೇಕೀಗ ಎಲ್ಲಿದ್ದಾರಂತ. ಸೊ ಇಲ್ಲಿ ನೋಡಿರಿ, ಮಂಗ್ಯಗಳಂತೂ ನೋಡಿ ಫುಲ್ ಖುಷಿ ಆಯಿತು. ಯಾಕಂದರೆ ತುಂಬ ಸಾವಿರಾರು ಜನಗಳು ಬರ್ತಾರೆ, ಡೈಲಿ ಸಾವಿರಾರು ಜನಗಳು ಬರೋದ್ರಿಂದ ಅವಕ್ಕೆ ಅಂದರೆ ಮಂಕೀಸ್ಗೆ ಮನುಷ್ಯರದ ಸ್ವಲ್ಪ ರೂಢಿ ಇದೆ. ಮನುಷ್ಯರಿಗೆ ಏನೂ ಮಾಡಲ್ಲ, ಆದರೆ ಫಸ್ಟ್ ಟೈಮ್ ನೋಡಿದಾಗ ಭಯ ಆಗುತ್ತೆ. ನಾನು 2 ಟೈಮ್ಸ್, ಇದು ಆಲ್ಮೋಸ್ಟ್ 3 ಟೈಮ್ಸ್ ಅನಿಸುತ್ತೆ ಬರೋದು. ನೋಡಿರಲಿಲ್ಲ, ಇದೇ ಫಸ್ಟ್ ಟೈಮ್ ನಾನು ನೋಡ್ತಿರೋದು ಲಾಲ್ಬಾಗಲ್ಲಿ ಮಂಕೀಸನ್ನು. ಅದೇ ಹೇಳಿದ್ನಲ್ಲ, ಯಾಕಂದರೆ ಇದು 200 ಮೇಲೆ ಎಕರೆ ಇದೆ. 200 ಎಕರೆ ಎಲ್ಲ ಸುತ್ತಾಡೋಕ್ಕೆ ವಾಕ್ ಅಂದರೆ ನಡೆದಾಡಿಕೊಂಡು ಸುತ್ತಾಡಿ ನೋಡೋದು ಆಗೋದೇ ಇಲ್ಲ. ಇಲ್ಲಿ ವೆಹಿಕಲ್ಸ್ ಇದ್ದಾವೆ, ಅಂದರೆ ವಾಹನಗಳಿದ್ದಾವೆ ಇಲ್ಲಿ. ಅಲ್ಲಿ ಹೋಗಿಬಿಟ್ಟು ನಾವು ಟಿಕೆಟ್ ಬುಕ್ ಮಾಡಿ 1 ಅವರ್ ಅಡ್ವಾನ್ಸೇ ಮಾಡಬೇಕು ಅಂತ ಗೊತ್ತಾಯ್ತು ನಮಗೆ. ಆಮೇಲೆ ವೆಹಿಕಲ್ಸ್ ಇರ್ತವೆ, ಅದರಲ್ಲಿ ಕೂತ್ಬಿಟ್ಟು ಫುಲ್ ರೌಂಡ್ ಹಾಕಿಸ್ತಾರೆ. ಸೊ ಫುಲ್ ಲಾಲ್ಬಾಗ್ ಗಾರ್ಡನ್ ಏನಾದರೂ ನೋಡಬೇಕಂತ ಹೋದರೆ, ಬೇರೆ ಕಡೆ ದೂರಿಂದ ಅಂದರೆ ಬೇರೆ ಊರಿಂದ ಬಂದಿರ್ತಾರಲ್ಲ, ಸೊ ಅವರು ಏನಾದರೂ ಲಾಲ್ಬಾಗ್ ಫುಲ್ ನೋಡಬೇಕು ಅಂದರೆ ವೆಹಿಕಲ್ಲಲ್ಲಿ ಹೋಗಬೇಕು. ಎಲೆಕ್ಟ್ರಿಕಲ್ ಸೈಕಲ್ ಕೂಡ ಇದ್ದಾವೆ, ಅಂದರೆ ಈ ಥರ ಒಬ್ಬೊಬ್ಬರೇ ಓಡಿಸ್ಕೊಂಡು ಹೋಗೋದು. ಇಲ್ಲಪ್ಪ ಅಂತಂದರೆ ಫುಲ್ ಫ್ಯಾಮಿಲಿ ಎಲ್ಲ ಹೋಗಬೇಕು ಅಂತಂದರೆ ವಾಹನಗಳಿದ್ದಾವೆ, ಅಂದರೆ ವ್ಯಾನ್ ಥರ ಇದ್ದಾವೆ. ಅವರು 100 ರೂಪೀಸ್ ಪರ್ ಹೆಡ್ 100 ರೂಪೀಸ್. ಅದರಲ್ಲಿ ಹೋದರೆ ಸೊ ಬೇಗ ಎಲ್ಲನೂ ಕವರ್ ಮಾಡ್ತಾರೆ. ಏನೇನು ಮೇನ್ ಇದೆ ಹೇಳ್ತಾರೆ, ಎಲ್ಲನೂ ತೋರಿಸ್ತಾರೆ. ಸೊ ಅದು ಬೆಸ್ಟು, ಬಟ್ ನಮಗಾಗಲಿಲ್ಲ. ಇದು ನೋಡಿ ಫುಲ್ ಮೇನ್ ಲಾಲ್ಬಾಗ್ ಗಾರ್ಡನಲ್ಲಿ ಏನಂದರೆ ಫುಲ್ ಬರೀ ಗಿಡಗಳಿದ್ದಾವೆ. ತುಂಬ ಹಳೆಯ ವರ್ಷಗಳಿಂದ, ಎಷ್ಟೋ ವರ್ಷಗಳಿಂದ ದೊಡ್ಡ ದೊಡ್ಡ ಮರಗಳಿದ್ದಾವೆ. ಬರೀ ಗ್ರೀನರಿ, ಫುಲ್ ಗ್ರೀನ್. ಆಮೇಲೆ ಯಾವತ್ತು ಗಿಜಿ ಸಿಟಿಯಲ್ಲಿದ್ದು ಬೇಜಾರಾಗಿದ್ದರೆ ಈ ಥರ ಇಲ್ಲಿ ಈ ಲಾಲ್ಬಾಗಲ್ಲಿ ಬಂದು ಮೈಂಡ್ ಪೀಸ್ಫುಲ್ ಆಗುತ್ತೆ. ಆಮೇಲೆ ಫುಲ್ ಗ್ರೀನರಿ ಸಿಗುತ್ತೆ, ಒಂದು ಫಾರೆಸ್ಟ್ ನೋಡ್ದಂಗೆ ಆಗುತ್ತೆ. ಆಮೇಲೆ ನೋಡಿ ಇದೆಷ್ಟು ಹಳೆ ಗಿಡ ಮತ್ತು ಎಷ್ಟು ದೊಡ್ಡದಾಗಿದೆ ಅಂತ. ಇನ್ನೂ ಅರ್ಧ ಕಟ್ಟಾಗಿತ್ತು ಅದರಲ್ಲಿ. ಈ ಥರ ಸಾಕಷ್ಟು ಸಾವಿರಾರು ಗಿಡಗಳಿದಾವೆ ಇಲ್ಲಿ. ಆಮೇಲೆ ಆ್ಯನಿಮಲ್ಸ್ ಇಲ್ಲ, ಬರೀ ಗಾರ್ಡನ್, ಲಾಲ್ಬಾಗ್ ಗಾರ್ಡನ್ ಅಂತ ಬರೀ ಗ್ರೀನರಿ. ಯಾವ ಕಡೆ ಹೋದರೂ ಬರೀ ಗಿಡ ನೋಡೋದು, ಬೇರೆ ಬೇರೆ ಥರ
ಕಲ್ಲಲ್ಲಿ ಕೆಲವೊಂದು ಡಿಸೈನ್ಸ್ ಮಾಡಿದ್ದಾರೆ, ಮರಗಳಲ್ಲಿಯೂ ಕೂಡ ಕೆಲವೊಂದು ಡಿಸೈನ್ಸ್ ಮಾಡಿದ್ದಾರೆ. ಎಷ್ಟೊಂದು ಪಾಟ್ಗಳಿಟ್ಟಿದ್ದಾರೆ, ಎಲ್ಲ ಥರ ಫ್ಲವರ್ಸು. ಅದೇ ಜನವರಿ ಐ ಥಿಂಕ್ ಗಣರಾಜ್ಯೋತ್ಸವಕ್ಕೆ ಫ್ಲವರ್ ಶೋ ಇಲ್ಲೇ ಮಾಡೋದು. ಇದರಲ್ಲಿ ಇಲ್ಲಿ ಗಾಜಿನ ಹೌಸ್ ಇದೆ, ಇಲ್ಲಿ ಗ್ಲಾಸ್ ಹೌಸ್ ಅಂತ, ಅದನ್ನ ತೋರಿಸ್ತೀನಿ. ಇಲ್ಲಿ ನೋಡಿ ಮಾವಿನಕಾಯಿ ನೋಡಿದ ತಕ್ಷಣ ಬಾಯಲ್ಲಿ ನೀರು ಬಂದುಬಿಡ್ತು. ಕೇಳಿದರೆ 1 ಮ್ಯಾಂಗೋಗೆ 100 ರೂಪಾಯಿ ಅಂತ ಹೇಳಿದ್ರು. ಇಲ್ಲಿ ಎಲ್ಲನೂ ಕಾಸ್ಟ್ಲಿನೇ. ನೀವೇನಾದರೂ ಬರಬೇಕಿದ್ರೆ ಹೊರಗಡೆಯಿಂದೇ ತಿನ್ನೋಕೆ ಏನಾದ್ರು ತೊಗೊಂಬರ್ಬೇಕು, ಯಾಕಂತಂದರೆ ಹೆವಿ ಕಾಸ್ಟ್ಲಿ. ನಂಗೆ ತಡೆಯೋಕ್ಕಾಗಲಿಲ್ಲ. ಒಂದು 50 ರೂಪೀಸ್ ಕೊಟ್ಟು ಕಟ್ ಮಾಡಿರೋ ಪೀಸನ್ನು ತೊಗೊಂಡೆ. ಸೊ ಇಲ್ಲಿ ನೋಡಿ ಇಷ್ಟು ಚೆನ್ನಾಗಿರೋ ಫ್ಲವರ್ಸು, ಒಂಥರ ಚಿಟ್ಟೆ ನೋಡ್ದಂಗೆ ಆಯ್ತು. ನನಗಂತೂ ತುಂಬ ಖುಷಿ ಆಯ್ತು ಇದು ನೋಡಿ. ಆ ಫ್ಲವರ್ ಅಪೋಸಿಟೇ ಗೊಂಬೆಗಳನ್ನ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಗೊಂಬೆಗಳನ್ನ ಮಾಡಿದ್ದಾರೆ ಅಂದರೆ ಪ್ರಾಣಿಗಳನ್ನ, ಆ್ಯನಿಮಲ್ಸ್ನ ಗೊಂಬೆ ಎಲ್ಲ ಮಾಡಿದ್ದಾರೆ. ಇಲ್ಲಿ ಮಕ್ಕಳಿಗೆ ಚೆನ್ನಾಗಿ ಅನಿಸುತ್ತೆ ಅಲ್ಲಿ ತೋರ್ಸೋಕ್ಕೆ. ಸೊ ನಮ್ಮ ಸಿಸ್ಟರ್ನ ಮೀಟ್ ಆದ್ವಿ, ಬರೋಷ್ಟರಲ್ಲಿ ಟೈಮ್ ಆಗೇ ಬಿಟ್ಟಿತ್ತು. ಇನ್ನೇನಂತ ಊಟ ಮಾಡಿ ತಿರುಗಾಡೋಣ ಅಂತ ಹೇಳಿಬಿಟ್ಟು ಎಲ್ಲರೂ ಸೇರಿ ಊಟ ಮಾಡಿದ್ವಿ. ಹಾಯ್ ವೀರು, ನೋಡಿಲಿ ವೀರು, ಅಲ್ಲಿ ನೋಡಪ್ಪಜಿಲಿ ಹಾಯ್ ಮಾಡಿ. ಎಷ್ಟು ನೋಡಿಲಿ, ಹಾಯ್. ಎಲ್ಲೈತದು? ಟಾಟಾ ಮಾಡಪ್ಪಜಿ, ಟಾಟಾ ಮಾಡು ಬಂಗಾರಿ. ಟಾಟಾ. ಊಟ ಆಯಿತು, ವಾಕ್ ಮಾಡ್ತಿದ್ದಾರೆ. ಸೊ ಊಟ ಎಲ್ಲರೂ ಸೇರಿ ಊಟ ಮಾಡಿದ್ವಿ. ಮನೆಯಿಂದನೇ ಊಟ ಕಟ್ಕೊಂಬಂದಿದ್ವಿ. ಆಮೇಲೆ ಚೆನ್ನಾಗಿರುತ್ತೆ ಇಲ್ಲಿ ಊಟ ಕಟ್ಕೊಂಬಂದು ಊಟ ಮಾಡೋಕ್ಕೆ. ಬಟ್ ಸಮ್ ಟೈಮ್ ಏನು ಮಾಡ್ತಾರಂದರೆ ಇಲ್ಲಿ ಹೊರಗಡೆ ಫುಡ್ ಅಲೌ ಮಾಡಲ್ಲ. ಬಟ್ ಏನಿಲ್ಲ, ತರ್ಬೋದು. ಕೆಲವೊಂದು ಗೇಟಲ್ಲಿ ತುಂಬ ಸ್ಟ್ರಿಕ್ಟಾಗಿ ಇದು ಮಾಡ್ತಾರೆ. ಪ್ಲಾಸ್ಟಿಕ್ ಬಾಟಲ್ ಒಳಗಡೆ ಬಿಡೋದೇ ಇಲ್ಲ ಅಂದರೆ. ಬಟ್ ಬಿಟ್ಟಿಲ್ಲ ಅಂದರೆ ಪರವಾಗಿಲ್ಲ, ಒಳಗಡೆ ನೀರಿನ ಫೆಸಿಲಿಟಿ ಇದೆ, ವಾಶ್ರೂಮ್ ಫೆಸಿಲಿಟಿನೂ ಇದೆ. ಇಲ್ಲಿ ಗ್ಲಾಸ್ ಹೌಸ್ ಇದೆ ನೋಡಿ. ಗ್ಲಾಸ್ ಹೌಸ್ ಅಪೋಸಿಟ್ ಇದು ಕಾರಂಜಿ ಇರೋದು. ಇಲ್ಲಿ ಫೋಟೋಶೂಟ್ ಮಾಡ್ಕೊಂಡ್ವಿ. ನನ್ನ ಮಗಳು ಅಳ್ತಿದ್ದಾಳೆ, ಅಲ್ಕೊಂಡ್ರಾಗ ಅಳತಾಳ. ಇಲ್ಲಿ ಸ್ವಲ್ಪ ಫೋಟೋಶೂಟ್ ಮಾಡ್ಕೊಂಡ್ವಿ. ಆಮೇಲೆ ಇದು ಗ್ಲಾಸ್ ಹೌಸ್. ಜನವರಿ 26ಗೆ ಎಲ್ಲ ಥರ ಫ್ಲವರಿಂದ ಇಲ್ಲೇ ಡೆಕೋರೇಟ್ ಮಾಡಿರ್ತಾರೆ. ಇಲ್ಲೇನೋ ಸಾಂಗ್ ಹಾಡ್ತಿದ್ದಾರೆ, ಇಲ್ಲೇನೋ ಅರೇಂಜ್ಮೆಂಟ್ ಮಾಡಿದ್ದಾರೆ. ನಾವು ಅದನ್ನೆಲ್ಲ ಹೋಗಲಿಲ್ಲ ಅಲ್ಲೆಲ್ಲ, ಯಾಕಂದರೆ ಆಲ್ರೆಡಿ ಲೇಟ್ ಆಗಿತ್ತು. ತುಂಬ ವೆರೈಟೀಸ್ ಆಫ್ ಗಿಡ ಇದ್ದಾವೆ. ಯಾವ ಮರ ನೋಡಿದರೂ ಫೋಟೋ ತೆಗಿಬೇಕು ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಕ್ಲೀನ್ ಕೂಡ ಇದೆ, ಎಲ್ಲಿಯೂ ಅದು ಇದು ಏನು ಬಿಸಾಕಲ್ಲ. ಯಾಕಂದರೆ ಅಲ್ಲಿಗೆ ಎಲ್ಲವೂ ಡಸ್ಟ್ಬಿನ್ ಇದೆ, ನೀರು ಕುಡಿಯೋ ಫೆಸಿಲಿಟಿ ಇದೆ, ವಾಶ್ರೂಮ್ಸ್ ಇದೆ. ಇಲ್ಲಿ ನೋಡಿ ಚೆನ್ನಾಗಿದೆ ಇಲ್ಲಿ ಫೋಟೋ ತಗೊಳ್ಳೋಕ್ಕೆ. ಇಲ್ಲಿ ಫೋಟೋ ತಗೊಂಡ್ವಿ. ಫೋಟೋ ತಗೊಂಡು ಇನ್ನು ನಾವು ನೋಡಿ ನಮ್ಮ ಮನೆಯವರು ನೀರು ಹಾಕ್ತಿದ್ದಾರೆ ಗಿಡಕ್ಕೆ. ಪಾಪ ಹಾಕಿಲ್ಲ ಅನ್ಸುತ್ತೆ ಅವರು. ಮಕ್ಕಳಿಗೆ ಸುಸ್ತಾಯಿತು ನಡೆದು, ಯಾಕಂದರೆ ನಡೆಯೋಕ್ಕಾಗಲ್ಲ. ಎಲ್ಲಿ ಹೋಗ್ಬೇಕು ಗೊತ್ತೇ ಆಗೋದಿಲ್ಲ. ಎಲ್ಲಿ ಹೋಗ್ತೀವಿ ಅಲ್ಲಿ ನೋಡ್ಕೊಂಡು ನಿಂತ್ಬಿಡ್ತೀವಿ, ಯಾಕಂದರೆ ಆ ಥರ ಗಾರ್ಡನ್ ಇರೋದಿದು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಪಾಟಲ್ಲಿ ಎಲ್ಲ ಥರ ಬೇರೆ ಬೇರೆ ಫ್ಲವರ್ಸ್ ಹಾಕಿಬಿಟ್ಟು ಅದನ್ನ ಎಷ್ಟು ಚೆನ್ನಾಗಿ ನೇತಾಕಿದ್ದಾರೆ. ಗ್ಲಾಸ್ ಹೌಸ್ ಹಿಂದ್ಗಡೆ ಬಂದ್ವಿ. ಈ ಗ್ಲಾಸ್ ಹೌಸ್ ಹಿಂದ್ಗಡೆ ಏನಿದೆ ಅಂತಂದರೆ ಮರಗಳಲ್ಲಿ ಕೆಲವೊಂದು ಡಿಸೈನ್ಸನ್ನು ಕೆತ್ತಿಬಿಟ್ಟು ಅದಕ್ಕೆ ಅದು ಹಾಳಾಗಬಾರ್ದು ಅಂತ ಕೆಲವೊಂದು ಆಯಿಲ್ ಪೇಂಟ್ ಮಾಡ್ದಂಗೆ ಅನಿಸುತ್ತೆ, ಏನೋ ಗೊತ್ತಿಲ್ಲ. ಬಟ್ ಮರದಲ್ಲಿ ಈ ಥರ ಡಿಸೈನ್ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ತುಂಬ ಸಕ್ಕತ್ತಾಗಿ ಮಾಡಿದ್ದಾರೆ. ಇದನ್ನಂತ ಮಿಸ್ ಮಾಡಬೇಡ್ವಿ ಯಾರಾದರೂ ಹೋದರೆ. ಇದು ಮೊಸಳೆ ನೋಡಿ, ಅದು ಕೂಡ ಅದೂ ಮೊಸಳೆ ನೋಡಿ, ಅಪೋಸಿಟ್ ಮೊಸಳೆ ಮಾಡಿದ್ದಾರೆ. ನವಿಲು ತುಂಬ ಹಳೆ, ಎಷ್ಟೋ ವರ್ಷಗಳಿಂದ ಇದ್ದಾವೆ ಬುದ್ಧನ ಮೂರ್ತಿ. ಇಲ್ಲಿ ನೋಡಿ, ಇಲ್ಲಿ ಹುಲಿ ಮತ್ತು ಹಸು ಎಲ್ಲ ಇದೆ ನೋಡಿ. ಲಾಂಛನ ಥರ ಮಾಡಿದ್ದಾರೆ. ಈ ಥರ ಇನ್ನೂ ಇದ್ದಾವೆ, ನಮಗೆಲ್ಲ ಕವರ್ ಮಾಡೋಕ್ಕಾಗಲಿಲ್ಲ. ನೋಡಿ ಎಷ್ಟೊಂದು ಜನ ಬಂದಿದ್ದಾರೆ. ಸೊ ಬಬಲ್ಸ್ ಎಲ್ಲ ಥರ ಇದೆ ಒಳಗಡೆ. ತಿನ್ನೋದು, ಆಟ, ಬಲೂನ್ಸು, ಮತ್ತು ತಿನ್ನೋಕ್ಕೇನಾದರೂ ಚಿಟ್ಚಾಟ್ ಎಲ್ಲ ಸಿಗುತ್ತೆ. ಫುಡ್ ಸಿಗಲ್ಲ, ಮೀಲ್ ಸಿಗಲ್ಲ, ಅಂದರೆ ಸ್ನ್ಯಾಕ್ಸ್ ಎಲ್ಲ ಸಿಗುತ್ತೆ. ಎಲ್ಲ ಥರ ಫ್ರೂಟ್ಸು, ಎಲ್ಲ ಥರ ಸ್ನ್ಯಾಕ್ಸು ಸಿಗುತ್ತೆ. ಇಲ್ಲೊಂದು ಗುಡ್ಡ ಇದೆ. ಇಲ್ಲಿ ಹತ್ಕೊಂಡು ಮೇಲೆ ಕುತ್ಕೊಂಡು ಎಂಜಾಯ್, ಇದ್ರ ಫುಲ್ ಮೇಲೆ ಹೋಗ್ಬಿಟ್ಟು ನೋಡಿದ್ರೆ ಇಲ್ಲೆಲ್ಲ ಸ್ವಲ್ಪ ಎಲ್ಲ ಕವರ್ ಆಗುತ್ತೆ, ಎಲ್ಲ ಕಾಣುತ್ತೆ. ಮೇಲೆ ಏನಕ್ಕೆ ಹೋಗ್ತಾರೆ ಅಂದರೆ ಅಲ್ಲಿ ಪಾಯಿಂಟ್ ಅಂದರೆ ಎಲ್ಲ ನೀಟಾಗಿ ಲಾಲ್ಬಾಗ್ ನೋಡ್ಬೋದು ಅಂತ ಎಲ್ಲರೂ ಅಲ್ಲಿ ಹೋಗ್ತಾರೆ. ನಾವು ಬಂದ್ವಿ, ಬಟ್ ನಮಗೆ ಹತ್ತಕ್ಕಾಗಲಿಲ್ಲ, ಯಾಕಂದರೆ ಆಲ್ರೆಡಿ ನಡೆದು ಸುಸ್ತಾಗಿತ್ತು.
ಬಲೂನ್ ಕೇಳಿದ್ವಿ 100 ರೂಪೀಸ್ ಕೊಂದಂದರು, ಏನೂ ತೊಗೊಳಕ್ಕೆ ಹೋಗಲಿಲ್ಲ. ಸ್ವಲ್ಪ ತಿನ್ನೋಕ್ಕೆ ಅದು ಇದು ಸ್ನ್ಯಾಕ್ಸ್ ತೊಗೊಂಡಿವಿ ಅಷ್ಟೇ. ಇದೊಂದು ಗೇಟ್ ಎಂಟ್ರಿ ಅನಿಸುತ್ತೆ. ನಮ್ಗೆ ಹತ್ತಕ್ಕಾಗಲಿಲ್ಲ, ಅಲ್ಲೇ ಮಿಡಲ್ ಕೂತು ಸ್ವಲ್ಪ ರೆಸ್ಟ್ ಮಾಡಿ ಇನ್ನೂ ಲಾಲ್ಬಾಗ್ ಕೆರೆ ಇದೆ ಅಂತ ಹೇಳಿದ್ರು, ಅಲ್ಲಿಗೆ ಹೋಗಬೇಕು. ಆಲ್ರೆಡಿ ಸಾಯಂಕಾಲ ಆಗೇ ಬಿಡ್ತು. 6 ಗಂಟೆಗೆಲ್ಲ ಕೆರೆಯಲ್ಲಿ ಕಾರಂಜಿ ಇದೆ ಅಂತ ನಾವು ಲಾಸ್ಟ್ ಟೈಮ್ ನೋಡಿದ್ವಿ. ಅದು 6 ಗಂಟೆಗೆಲ್ಲ ಸ್ಟಾಪ್ ಅಂತ ಮಾಡಿದ್ರು ಅವಾಗ. ಇವಾಗ ನೋಡಬೇಕು ಇದೆಯೋ ಇಲ್ವೋ ಅಂತ. ನೋಡಿ ಇಲ್ಲಿ ನೋಡ್ರಿ, ಯಾವಾಗ ಎಲ್ಲೋ ಒಂದು ಜರ್ನಿ ಮಾಡ್ತಾಯಿದ್ದೀವಿ, ಒಂದು ಟ್ರೆಕ್ಕಿಂಗ್ ಹೋಗಿದ್ದೀವಿ, ಇಲ್ಲಾಂದರೆ ಯಾವುದೋ ಒಂದು ಕಾಡಲ್ಲಿ ಹೋಗ್ತಾ ಇದ್ದೀವಿ ಅನ್ನೋ ಫೀಲ್ ಆಗುತ್ತೆ ಇಲ್ಲಂತೂ. 7ಗೆ ಫುಲ್ ಕ್ಲೋಸ್. 7 ಆದಮೇಲೆ ಅವರು ಎಲ್ಲ ಕಡೆ ಚೆಕಿಂಗ್ ಕಳಿಸ್ತಾರೆ. ಎಲ್ಲಾದರೂ ಯಾರಾದರೂ ಕೂತ್ಕೊಂಡಿದ್ರೆ, ಯಾರೂ ಕೂತ್ಕೊಳ್ಳೋಂಗೆ ಇಲ್ಲ, ಎಲ್ಲರೂ ಫುಲ್ ಹೊರಗಡೆ ಕಳಿಸ್ತಾರೆ. ಇಲ್ಲಿ ಲೈಟು ಇಲ್ಲ ಅನಿಸುತ್ತೆ, ನನಗೆ ಎಲ್ಲೂ ಲೈಟ್ ಕಾಣಲಿಲ್ಲ. ಲಾಲ್ಬಾಗ್ ಕೆರೆ ಬಂದೇ ಬಿಡ್ತು. ಲೋಟಸ್ ಪಾಂಡ್ ಅಂತ, ಲೋಟಸ್ ಇದಾವೆಲ್ಲ ನೋಡಬೇಕು ಈ ಪಾಂಡಲ್ಲಿ. ಯಾಕಂದರೆ ಲಾಸ್ಟ್ ಟೈಮ್ ಬಂದಾಗ ನಾನು ನೋಡಿರಲಿಲ್ಲ. ಅಲ್ಲಿ ಎಲ್ಲರೂ ಜಾಸ್ತಿ ನಡೆಯೋಕ್ಕಾಗಲ್ಲ, ಅಷ್ಟೆಲ್ಲ ಸುತ್ತಾಡೋಕ್ಕಂತೂ ಆಗೋದೇ ಇಲ್ಲ. ಬಾತ್ಕೋಳಿ ನೋಡಿ ಯಾವ ಥರ ಇದ್ದಾವೆ, ಸಖತ್ತಾಗಿ ಸ್ವಿಮ್ ಮಾಡ್ತಿದ್ದಾವೆ ಬಾತ್ಕೋಳಿ. ಕಾರಂಜಿಗಳು ಹಾಕಿದ್ದಾರೆ. ಆದಷ್ಟು ಎಷ್ಟಾಗುತ್ತೋ ಅಷ್ಟೆಲ್ಲ ತಿರುಗಾಡಿ ನೋಡಿದ್ವಿ. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ತಂಗಿಯವರು ಹೋದರು, ನಾವು ಕೂಡ ಮೆಟ್ರೋ ಹೊತ್ಕೊಂಡು ಬಂದ್ವಿ. ಸೊ ಬರೋಷ್ಟರಲ್ಲಿ ಆಲ್ಮೋಸ್ಟ್ ಆಯಿತು, 8 ಗಂಟೆ ಆಗೇ ಹೋಯಿತು. ಅವರು ಕೂಡ ಹೋದರು, ನಾವು ಬಂದ್ವಿ. ಮೆಟ್ರೋ ಬಂದೇ ಬಿಡ್ತು. ಮೆಟ್ರೋ ಫೆಸಿಲಿಟಿ ಅಂತ 5 ಮಿನಿಟ್ಸ್ಕೊಂಡು ಬರ್ತಾ ಇರುತ್ತೆ. ತುಂಬ ಚೆನ್ನಾಗಿ ಅನ್ನಿಸ್ತು ಇವತ್ತು ಡೇ, ತುಂಬ ಚೆನ್ನಾಗಿ ಎಂಜಾಯ್ಮೆಂಟ್ ಮಾಡಿದ್ವಿ. ಹೋಪ್ ಯು ಗೈಸ್ ಆಲ್ಸೋ ಎಂಜಾಯ್ಡ್ ದಿಸ್ ವಿಡಿಯೋ. ಸೊ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.